ಮೊದಲನೇ ಪ್ರಶ್ನೆ, ಕಣ್ಣುಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲು ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು? ಎ ಕ್ಯಾರೆಟ್, ಬಿ ಜೋಳ, ಸಿ ಮೊಟ್ಟೆಗಳು, ಡಿ ಎಲೆಕೋಸು. ಉತ್ತರ ಎ ಕ್ಯಾರೆಟ್. ಎರಡನೇ ಪ್ರಶ್ನೆ, ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು? ಎ ಟೊಮಾಟೊ, ಬಿ ಬದನೆಕಾಯಿ, ಸಿ ಬೆಂಡೆಕಾಯಿ, ಡಿ ಎಲೆಕೋಸು. ಉತ್ತರ ಡಿ ಎಲೆಕೋಸು. ಮೂರನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಉತ್ತರ ಡಿ ವಿಟಮಿನ್ ಬಿ. ನಾಲ್ಕನೇ ಪ್ರಶ್ನೆ, ಕೂದಲು ಉದುರುವಿಕೆಯನ್ನು ಹೆಚ್ಚಿಸುವ ಆಹಾರ ಯಾವುದು? ಎ ಹಾಲು, ಬಿ ಮೀನು, ಸಿ ಚಿಕನ್, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ಐದನೇ ಪ್ರಶ್ನೆ, ಹಸಿವಾದಾಗ ಯಾವ ಪ್ರಾಣಿ ತನ್ನನ್ನು ತಾನೇ ತಿನ್ನುತ್ತದೆ? ಎ ತೋಳ, ಬಿ ಮೊಸಳೆ, ಸಿ ಆಮೆ, ಡಿ ಇಲಿ. ಉತ್ತರ ಡಿ ಇಲಿ. ಆರನೇ ಪ್ರಶ್ನೆ, ಯಾವ ಮರವನ್ನು ಹಸಿರು ಚಿನ್ನ ಎಂದು ಕರೆಯಲಾಗುತ್ತದೆ? ಎ ನೀಲಗಿರಿ ಮರ, ಬಿ ಮಾವಿನ ಮರ, ಸಿ ಬೇವಿನ ಮರ, ಡಿ ಶ್ರೀಗಂಧದ ಮರ. ಉತ್ತರ ಎ ನೀಲಗಿರಿ ಮರ. ಏಳನೇ ಪ್ರಶ್ನೆ, ಏನನ್ನು ತಿನ್ನುವುದರಿಂದ ಮನುಷ್ಯನ ವಯಸ್ಸು ಕಡಿಮೆ ಕಂಡುಬರುತ್ತದೆ? ಎ ಕ್ಯಾರೆಟ್, ಬಿ ಸೊಪ್ಪು, ಸಿ ಆಪಲ್, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಎಂಟನೇ ಪ್ರಶ್ನೆ, ಪ್ರತಿದಿನ ಏನನ್ನು ತಿನ್ನುವುದರಿಂದ ನಿಮ್ಮ ಶುಗರ್ ಕಾಯಿಲೆಯನ್ನು ಗುಣಪಡಿಸಬಹುದು? ಎ ಮಜ್ಜಿಗೆ, ಬಿ ಓಟ್ಸ್, ಸಿ ನಿಂಬೆ ರಸ, ಡಿ ಬೆಳ್ಳುಳ್ಳಿ. ಉತ್ತರ ಬಿ ಓಟ್ಸ್. ಒಂಬತ್ತನೇ ಪ್ರಶ್ನೆ, ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಚಿಕ್ಕು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಕಲ್ಲಂಗಡಿ. ಉತ್ತರ ಡಿ ಕಲ್ಲಂಗಡಿ. ಹತ್ತನೇ ಪ್ರಶ್ನೆ, ಮಾನವ ಮಗು ಹುಟ್ಟಿದ ನಂತರ ಎಷ್ಟು ಸಮಯದವರೆಗೆ ನಗುವುದನ್ನು ಕಲಿಯುತ್ತದೆ? ಎ 15 ದಿನಗಳ ನಂತರ, ಬಿ 1 ತಿಂಗಳ ನಂತರ, ಸಿ 2 ತಿಂಗಳ ನಂತರ, ಡಿ 4 ತಿಂಗಳ ನಂತರ. ಉತ್ತರ ಬಿ 1 ತಿಂಗಳ ನಂತರ. 11ನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳನ್ನು ತಿಂದರೆ ಸಾಯುತ್ತಾರೆ? ಎ ಕಲ್ಲಂಗಡಿ, ಬಿ ಆಪಲ್, ಸಿ ಪಪ್ಪಾಯಿ, ಡಿ ಚಿಕ್ಕು. ಉತ್ತರ ಬಿ ಆಪಲ್. ಆಪಲ್ ಹಣ್ಣುಗಳಲ್ಲಿ ಸೈನೈಡ್ ಮತ್ತು ಸಕ್ಕರೆಯಿಂದ ಕೂಡಿದ ಸೈನೋಜೆನಿಕ್ ನೈಟ್ ಆದ ಗ್ಲುಕೋಗೊನಿಲ್ ಎಂಬ ರಾಸಾಯನಿಕ ಹೊಂದಿರುತ್ತದೆ. ಆ ರಾಸಾಯನ ಜೀರ್ಣ ವ್ಯವಸ್ಥೆಯಲ್ಲಿ ಜೀರ್ಣವಾಗದ ಹೈಡ್ರೋಜನ್ ಸೈನೈಡ್ ಆಗಿ ಬದಲಾಗುತ್ತದೆ. ಅದು ಬಹಳ ವಿಷಪೂರಿತ ರಾಸಾಯನಿಕವಾಗಿರುತ್ತದೆ. ಆಪಲ್ ತಿನ್ನುವಾಗ ಅಪ್ಪಿತಪ್ಪಿ ಒಂದೆರಡು ಬೀಜ ತಿಂದರೆ ಏನು ಆಗಲ್ಲ. ಆದರೆ ಬಹಳ ಬೀಜಗಳು ಒಂದೇ ಬಾರಿಗೆ ತಿಂದರೆ ಅದರ ಪರಿಣಾಮ ಬಹಳ ತೀವ್ರ ಸ್ವರೂಪ ಪಡೆದು ಸಾವು ಸಂಭವಿಸಬಹುದು. 12ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಮನುಷ್ಯನಿಗೆ ತೊಂದರೆ ಆದರೆ ಮೆದುಳಿಗೆ ಹಾನಿ ಆಗುತ್ತದೆ? ಎ ನಿದ್ದೆ ಮಾಡುವಾಗ, ಬಿ ಸೀನುವಾಗ, ಸಿ ಓದುವಾಗ, ಡಿ ಅಳುವಾಗ. ಉತ್ತರ ಎ ನಿದ್ದೆ ಮಾಡುವಾಗ. 13ನೇ ಪ್ರಶ್ನೆ, ಪ್ರಾಂತ್ಯ ಕಾಲದಲ್ಲಿ ಮಾತ್ರವೇ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಎ ಬಾತುಕೋಳಿ, ಬಿ ಪಾರಿವಾಳ, ಸಿ ಕಾಗೆ, ಡಿ ಗುಬ್ಬಿ. ಉತ್ತರ ಎ ಬಾತುಕೋಳಿ. 14ನೇ ಪ್ರಶ್ನೆ, ರಾತ್ರಿ ಮಲಗುವುದಕ್ಕಿಂತ ಮೊದಲು ಎಷ್ಟು ಗಂಟೆಗಳ ಮುಂಚೆ ಊಟ ಮಾಡಬೇಕು? ಎ 1 ಗಂಟೆ, ಬಿ 30 ನಿಮಿಷ, ಸಿ 2 ಗಂಟೆ, ಡಿ 90 ನಿಮಿಷ. ಉತ್ತರ ಸಿ 2 ಗಂಟೆ. 15ನೇ ಪ್ರಶ್ನೆ, ಮೂಳೆಗಳು ಬಲಪಡಿಸಲು ಪ್ರತಿದಿನ ಏನನ್ನು ತಿನ್ನಬೇಕು? ಎ ಚಿಕನ್, ಬಿ ರಾಗಿ ಮುದ್ದೆ, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಮೇಲಿನ ಎಲ್ಲವೂ.
16ನೇ ಪ್ರಶ್ನೆ, ಯಾವ ಆಹಾರವು ಮೂತ್ರಪಿಂಡಗಳನ್ನು ಹಾನಿಗೊಳಿಸುತ್ತದೆ? ಎ. ಉಪ್ಪು, ಬಿ. ಹುಣಸೆಹಣ್ಣು, ಸಿ. ಕೂಲ್ ಡ್ರಿಂಕ್ಸ್ಗಳು, ಡಿ. ಮಾಂಸ. ಉತ್ತರ ಎ. ಉಪ್ಪು. 17ನೇ ಪ್ರಶ್ನೆ, ಗರ್ಭ ಧರಿಸುವ ಏಕೈಕ ಪುರುಷ ಜೀವಿ ಯಾವುದು? ಎ. ಸಮುದ್ರ ಕುದುರೆ, ಬಿ. ಗೂಬೆ, ಸಿ. ಕತ್ತೆ, ಡಿ. ಡಾಲ್ಫಿನ್. ಉತ್ತರ ಎ. ಸಮುದ್ರ ಕುದುರೆ. 18ನೇ ಪ್ರಶ್ನೆ, ಸಮುದ್ರದಲ್ಲಿ ಬರುವಂತ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಎ. ತುಫಾನ್, ಬಿ. ನೆರೆ, ಸಿ. ಸೈಕ್ಲೋನ್, ಡಿ. ಸುನಾಮಿ. ಉತ್ತರ ಡಿ. ಸುನಾಮಿ. 19ನೇ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ? ಎ. ಮಧುಮೇಹ, ಬಿ. ಆಸ್ತಮಾ, ಸಿ. ರಕ್ತದೊತ್ತಡ, ಡಿ. ಕ್ಯಾನ್ಸರ್. ಉತ್ತರ ಎ. ಮಧುಮೇಹ. 20ನೇ ಪ್ರಶ್ನೆ, ಮಹಿಳೆಯರು ಉಡುವ ಸೀರೆಯ ಉದ್ದ ಎಷ್ಟು? ಎ. 4 ಮೀಟರ್, ಬಿ. 5.5 ಮೀಟರ್, ಸಿ. 6 ಮೀಟರ್, ಡಿ. 11 ಮೀಟರ್. ಉತ್ತರ ಬಿ. 5.5 ಮೀಟರ್. ನೇರಳೆ ಹಣ್ಣು ತಿಂದ ನಂತರ ನೀರು ಕುಡಿದರೆ ಯಾವ ರೋಗ ಬರುವ ಸಂಭವವಿದೆ? ಎ. ಗ್ಯಾಸ್, ಬಿ. ಜೀರ್ಣಕ್ರಿಯೆ, ಸಿ. ಕ್ಯಾನ್ಸರ್, ಡಿ. ಮೂತ್ರಪಿಂಡಗಳಿಗೆ ಹಾನಿ. ಉತ್ತರ ಎ. ಗ್ಯಾಸ್. ನೇರಳೆ ಹಣ್ಣನ್ನು ತಿಂದ ನಂತರ ನೀರು ಕುಡಿದರೆ ಹೊಟ್ಟೆಯಲ್ಲಿ ಗ್ಯಾಸ್ ಹಿಡಿಯುತ್ತದೆ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಆಪ್ಷನ್ಸ್ ಈ ರೀತಿಯಾಗಿದೆ: ಎ. ರವೀಂದ್ರ ಮಲ್ಲೋತ್, ಬಿ. ಕಲ್ಪನಾ ಚಾವ್ಲಾ, ಸಿ. ರಾಕೇಶ್ ಶರ್ಮಾ, ಡಿ. ಕೆ. ಶಿವನ್. ಉತ್ತರ ಸಿ. ರಾಕೇಶ್ ಶರ್ಮಾ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ರಾಕೇಶ್ ಶರ್ಮಾ. ಭಾರತದಲ್ಲಿ ಮೊದಲ ಸುಪ್ರೀಂ ಕೋರ್ಟ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಎ. 1774, ಬಿ. 1784, ಸಿ. 1777, ಡಿ. 1757. ಉತ್ತರ ಎ. 1774. ಭಾರತದ ಮೊದಲ ಸುಪ್ರೀಂ ಕೋರ್ಟ್ ಅನ್ನು 1774ರಲ್ಲಿ ಸ್ಥಾಪಿಸಲಾಯಿತು. ಭಾರತದಲ್ಲಿ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯ ಎಲ್ಲಿದೆ? ಎ. ಜಮ್ಮು ಕಾಶ್ಮೀರ್, ಬಿ. ಗುಜರಾತ್, ಸಿ. ಉತ್ತರಾಖಂಡ್, ಡಿ. ಉತ್ತರ ಪ್ರದೇಶ್. ಉತ್ತರ ಡಿ. ಉತ್ತರ ಪ್ರದೇಶ.